ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಲೇಖನ ಗೋಶಾಲೆಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೋಹತ್ಯೆ ಇದೊಂದು ದೊಡ್ಡ ಕಳಂಕ, ನಮ್ಮ ಈಗಿನ ಸಮಾಜಕ್ಕೆ ಅಂಟ್ಕೊಂಡಿರೋ ಕಳಂಕ. ಇದನ್ನು ನಾವು ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತಾಕಬೇಕು. ಇದನ್ನು ಯಾವ ರೀತಿ ನಾವು ಕಿತ್ತಾಕ್ಬೋದು ಮತ್ತು ಈ ಗೋಹತ್ಯೆ ಏನಕ್ಕೆ ಪ್ರಾರಂಭವಾಯಿತು, ಇದಕ್ಕೆ ನಾವು ಏನು ಪರಿಹಾರ ಹುಡುಕ್ಬೋದು ಎಂಬ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಈ ವಿಷಯ ನಾನು ಮುಂದುವರ್ಸೋಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವರಿಗೆ ನಮ್ಮ ಲೇಖನ ಗೋಶಾಲೆಯ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಬೇಗ ಹಂಚ್ಕೊತೀನಿ. ನಮ್ಮ ಗೋಶಾಲೆಯನ್ನು ನಾವು 2019ರಲ್ಲಿ ಪ್ರಾರಂಭ ಮಾಡಿದ್ವಿ. ಕೇವಲ 2 ಹಸುಗಳು, ಅಂದರೆ ನಮ್ಮ 2 ಗೋಮಾತೆಯಿಂದ ಪ್ರಾರಂಭ ಮಾಡಿದ್ವಿ. ಇವತ್ತು ನಮ್ಮ ಹತ್ರ 67 ಗೋಮಾತೆ ಮತ್ತು ನಂದಿರಿದ್ದಾರೆ. ಇದರಲ್ಲಿ 5 ತಳಿಗಳಿದ್ದಾವೆ. ಮೊದಲನೇದಾಗಿ ದೇವಣಿ, ಎರಡನೇದು ಕಾಂಕ್ರೇಜ್, ಮೂರನೇದು ಗಿರ್, ನಾಲ್ಕನೇದು ಹಳ್ಳಿಕರ್ ಮತ್ತು 5ನೇ ತಳಿ ಬಂದ್ಬಿಟ್ಟು ಮಲ್ನಾಡ್ ಗಿಡ್ಡ. ಇದು ಲೇಖನ ಗೋಶಾಲೆ ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಇಲ್ಲಿ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇಲ್ಲ. ನಮ್ಮ ಲೇಖನ ಗೋಶಾಲೆ ಉದ್ದೇಶ ನಮ್ಮ ದೇಸಿ ಹಸುಗಳ ಮಹತ್ವವನ್ನು ಹೆಚ್ಚು ಜನರಿಗೆ ತಿಳಿಸ್ಬೇಕು. ಇದೇ ನಮ್ಮ ಒಂದು ಬಹಳ ಮುಖ್ಯವಾದ ಉದ್ದೇಶ. ಈ ಗೋಹತ್ಯೆ ಯಾವಾಗ ಪ್ರಾರಂಭವಾಯಿತು ಅಂದರೆ, ನಮ್ಮ ಸನಾತನ ಧರ್ಮದಲ್ಲಿ ಗೋಹತ್ಯೆ ಮಾಡೋದು ಒಂದು ದೊಡ್ಡ ಪಾಪ, ಅದು ಸಂಪೂರ್ಣ ನಿಷೇಧ. ಆದರೆ ಈ ಬೀಜವನ್ನು ಬಿತ್ತಿದ್ದು ಗೋಹತ್ಯೆಯನ್ನ ನನಗೆ ತಿಳಿದಿರೋ ಪ್ರಕಾರ, ನಾನು ಓದಿರೋ ಹಿಸ್ಟ್ರಿ ಪ್ರಕಾರ, ಈ ಬ್ರಿಟಿಷರು ನಮಗೆ ಆಳ್ವಿಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಈ ಗೋಹತ್ಯೆ ಅನ್ನೋ ಒಂದು ವಿಷಯನ ನಮ್ಮ ಸಮಾಜದಲ್ಲಿ ಬಿತ್ತು. ಈಗ ಇದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದುಬಿಟ್ಟಿದೆ. ಇದು ನಾವು ಸಂಪೂರ್ಣವಾಗಿ ಬುಡ ಸಮೇತ ನಮ್ಮ ಸಮಾಜದಿಂದ ತೆಗೆದು ಹಾಕಲೇಬೇಕು. ಇಲ್ಲಾಂದರೆ ಇದೊಂದು ದೊಡ್ಡ ಕಂಟಕವಾಗಿ ಮುಂದೆ ಪರಿಣಾಮ ಬೀರುತ್ತೆ. ಅಂದರೆ ಈಗಲೇ ಆಲ್ರೆಡಿ ಪರಿಣಾಮ ಬೀರಿದೆ. ಇದು ಮುಂದೆ ಹೋಗ್ತಾ ಮತ್ತೆ ದೊಡ್ಡ ಪರಿಣಾಮ ಬೀರುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಹಿರೀಕರು ಹಸು, ಅಂದರೆ ಹೆಣ್ಣು ಹಸುನ ನಾವು ಗೋಮಾತೆ ಅಂತ ಕರಿತೀವಿ, ಗಂಡು ಹಸುನ ನಾವು ನಂದಿ ಅಂತ ಕರಿತೀವಿ. ಗೋಮಾತೆ ಆಗ್ಬೋದು, ನಂದಿ ಆಗ್ಬೋದು, ಇಬ್ಬರನ್ನು ಅಂದರೆ ಯಾವುದೇ ಒಂದು ತಾರತಮ್ಯ ಇಲ್ಲದೇ ಅವರು ಹಸುಗಳನ್ನ ಪಾಲನೆ ಮಾಡ್ತಾಯಿದ್ರು ಮತ್ತು ಪೋಷಣೆ ಮಾಡ್ತಾಯಿದ್ರು. ಅದನ್ನು ಒಂದು ಮನೆಯ ಸದಸ್ಯರಾಗಿ ನೋಡ್ಕೊತಾಯಿದ್ರು. ಯಾವುದೇ ಕಾರಣಕ್ಕೂ ಅದನ್ನು ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ನೀವು ಜಸ್ಟ್ ಒಂದು 50 ವರ್ಷ ಹಿಂದೆ ಹೋಗ್ಬೋದು. ಅಂದರೆ ಈಗ ನಿಮ್ಮ ಮನೆಯಲ್ಲಿ ಯಾರೋ ಹಿರಿಕರಿದ್ದರೆ ಅವ್ರಿಗೆ ಕೇಳಿ, ಪ್ರತಿಯೊಬ್ಬ ಹಳ್ಳಿನಲ್ಲೂ ಪ್ರತಿಯೊಬ್ಬರ ಮನೆ ಮುಂದೆಲೂ ಮಿನಿಮಮ್ ಅಂದರೆ ಒಂದು 5ರಿಂದ 10 ಹಸುವನ್ನ ಅವರು ಸಾಕ್ತಾಯಿದ್ರು. ಯಾರೂ ಹಾಲನ್ನ ಮಾರಾಟನೇ ಮಾಡ್ತಾ ಇರಲಿಲ್ಲ. ಹಸು ಇದ್ದರೆ ಅದು ಹಾಲು ಕೊಡ್ತಾಯಿದ್ರೆ ಆದರೆ 90% ಭಾಗ ಅವರು ಕರುಗಳಿಗೆ ಬಿಡ್ತಾಯಿದ್ರು. ಒಂದು 10% ಭಾಗ ಕೇವಲ ತಮ್ಮ ಮನೆಗೆ ಉಪಯೋಗಕ್ಕೆ ಮಾತ್ರ ಉಪಯೋಗ ಮಾಡ್ತಾಯಿದ್ರು. ಈ ಹಾಲನ್ನು ಅವರು ಮಾರಾಟನೇ ಮಾಡ್ತಾ ಇರಲಿಲ್ಲ. ಇದು ಯಾವಾಗ ಒಂದು ವೈಟ್ ರೆವಲ್ಯೂಷನ್ ಅಂತ ಒಂದು ದೊಡ್ಡ ಕ್ರಾಂತಿ ಅಂತ ಹೇಳ್ತಾರೆ, ಬಟ್ ಕ್ರಾಂತಿ ಅಲ್ಲ, ಅದೊಂದು ಭ್ರಾಂತಿನೇ. ಅದನ್ನು ನಮ್ಮ ರೈತರಿಗೆ ಒಂದು ದೊಡ್ಡ ಭ್ರಾಂತಿನ ಸೃಷ್ಟಿ ಮಾಡಿದ್ರು. ನಮ್ಮ ನಾಟಿ ಹಸುಗಳು ಹಾಲು ಇಳುವರಿ ಭಾಳ ಕಮ್ಮಿ, ಈ ಏನು ಫಾರಿನ್ ಹಸುಗಳು ಅದು ಹಾಲು ಇಳುವರಿ ಭಾಳ ಹೆಚ್ಚು ಅಂತ ಒಂದು ಭ್ರಾಂತಿನ ಸೃಷ್ಟಿ ಮಾಡಿದ್ರು. ನಿಜ ಹೇಳ್ಬೇಕಂದ್ರೆ ಅದು ಹಸು ಅಲ್ಲ, ಅದೊಂದು ಪ್ರಾಣಿ. ಅಂದರೆ ಒಂದು ವಿದೇಶದಿಂದ ಬಂದಿರೋ ಒಂದು ಪ್ರಾಣಿ. ಅದನ್ನು ಹಾಲಿಗಾಗಿ ಪಾಪ ಆ ಪ್ರಾಣಿಗೂ ಕೊಡಬಾರ್ದು ಹಿಂಸೆಯನ್ನು ಕೊಟ್ಟು ಈ ಬೇರೆ ಪ್ರಾಣಿಯ ಜೀನ್ಸ್ನ ಅದ್ರ ಮೇಲೆ ಪ್ರಯೋಗ ಮಾಡಿ ಅದೊಂದು ಫ್ಯಾಕ್ಟ್ರಿ ಮಾಡಿ ಹಾಲನ್ನ ಉತ್ಪಾದನೆ ಜಾಸ್ತಿ ಮಾಡಿದ್ರು. ನೀವು ನೋಡ್ಬೋದು ಈಗ ಯಾವ ರೀತಿ ಅಂದರೆ, ಬರೀ ಕರ್ನಾಟಕದಲ್ಲೇ ದಿವಸಕ್ಕೆ 1 ಕೋಟಿ ಲೀಟರ್ನಷ್ಟು ಹಾಲನ್ನ ಉತ್ಪಾದನೆ ಮಾಡ್ತಾರೆ. ಅಂದರೆ ಇದು ಎಷ್ಟು ದೊಡ್ಡ ಒಂದು ಭ್ರಮೆ ಸೃಷ್ಟಿ ಮಾಡೋದು ಅಂದರೆ, ನೀವು ಮೊದಲು ಯಾರೂ ಕಾಫಿ ಟೀಯನ್ನು ಕುಡಿಯೋ ಅಭ್ಯಾಸನೇ ಇರಲಿಲ್ಲ ನಮ್ಮ ಭಾರತದಲ್ಲಿ. ಅದೊಂದು ಅಭ್ಯಾಸನ ಸೃಷ್ಟಿ ಮಾಡಿದ್ರು. ಮತ್ತು ಹಾಲು ಕುಡಿಲೇಬೇಕು, ಅದು ಕುಡಿಲಾರದ ಪ್ರೋಟೀನ್ ಸಿಗಲ್ಲ ಅಂತ ಒಂದು ಭ್ರಮೆ ಸೃಷ್ಟಿ ಮಾಡಿದ್ರು. ಅದಾದಮೇಲೆ ಹಾಲು ಕೋವಾ ಮತ್ತು ಪನ್ನೀರು, ಚಾಕ್ಲೇಟ್ಸು, ಈ ಥರ ನಾನಾ ರೀತಿಯ ಒಂದು ಚೀಸು, ಈ ಥರ ನಾನಾ ರೀತಿಯ ಪದಾರ್ಥಗಳನ್ನ ಅವರವರೇ ಸೃಷ್ಟಿ ಮಾಡಿ, ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ತಿನ್ನಲಿಲ್ಲ ಅಂದರೆ ಮನುಷ್ಯ ಜೀವನನೇ ಮಾಡೋಕ್ಕೆ ಕಷ್ಟ ಅನ್ನೋ ರೀತಿ ಒಂದು ದೊಡ್ಡ ಕ್ಯಾಂಪೇನ್ ಮಾಡಿ ವೈಟ್ ರೆವಲ್ಯೂಷನ್, ಕ್ಷೀರ ಕ್ರಾಂತಿ ಅಂತ ಒಂದು ದೊಡ್ಡ ಭ್ರಮೆನ ಸೃಷ್ಟಿ ಮಾಡಿ, ಈಗ ಓಕೆ ಇದರಿಂದ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಸುಮಾರು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಿದೆ, ಅದರಲ್ಲಿ ಯಾವುದೇ ಒಂದು ಮಾತಿಲ್ಲ. ಬಟ್ ನನ್ನ ತಿಳುವಳಿಕೆ ಪ್ರಕಾರ
ನೀವು ಹೋಗಿ ಯಾವುದೇ ರೈತರಿಗೆ ಕೇಳಿ, ಆ ಏನೀಗ ಎಚ್ ಎಫ್ ಹಸುಗಳು ಸಾಕ್ತಾ ಇದ್ರಲ್ಲ, 80-90% ಜನ ಯಾರೂ ಪ್ರಾಫಿಟ್ ಮಾಡ್ತಾಯಿಲ್ಲ. ಅಂದರೆ ಸರ್ಕಾರದಿಂದ ಪ್ರೋತ್ಸಾಹಧನ ಕೊಡ್ತಾರೆ, ಈ ಕಡೆ ಸರ್ಕಾರಕ್ಕೂ ಪ್ರಾಫಿಟ್ ಇಲ್ಲ, ಅದು ಸಾಕ್ತಾರೋ ರೈತರಿಗೂ ಪ್ರಾಫಿಟ್ ಇಲ್ಲ. ಅದನ್ನು ಕನ್ಸ್ಯೂಮ್ ಮಾಡ್ತಾರೋ ಗ್ರಾಹಕರು, ಹಾಲನ್ನ ಕನ್ಸ್ಯೂಮ್ ಮಾಡ್ತಾರೆ, ಅವ್ರಿಗಂತೂ ದೊಡ್ಡ ಪ್ರಾಫಿಟೇ ಇಲ್ಲ, ಅವ್ರಿಗಂತೂ ಬರೀ ಅನಾರೋಗ್ಯನೇ. ಕಾರಣ ಇಷ್ಟೇ, ಅದು ಒಂದು ನ್ಯಾಚುರಲ್ ಪದಾರ್ಥ ಅಲ್ಲ, ಅದನ್ನು ಮನುಷ್ಯ ಸೃಷ್ಟಿ ಮಾಡಿರೋದು. ಅಂದರೆ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡೋದಕ್ಕೆ ಅದಕ್ಕೆ ಏನಂದರೆ ಇಂಜೆಕ್ಷನ್ಗಳು, ಹಾರ್ಮೋನ್ಗಳು ಇಂಜೆಕ್ಟ್ ಮಾಡಿ, ಮತ್ತು ಅದಕ್ಕೆ ಹಾಲು ಇಳುವರಿ ಜಾಸ್ತಿ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ಮಾತ್ರ ಕೊಡೋದು, ಅದು ಬಿಟ್ಟು ಬೇರೆ ಏನೂ ಕೊಡೋಲ್ಲ. ಆ ಥರ ಅದೊಂದು ದೊಡ್ಡ ಸ್ಕ್ಯಾಮ್ ಅಂತ ಹೇಳ್ಬೋದು. ನೀವು ಹೇಳ್ಬೇಕಾದ್ರೆ ನಮ್ಮ ಭಾರತದಲ್ಲಿ ಯಾವುದೇ ಈ BP ಮತ್ತು ಶುಗರ್ ಅಂತ ಒಂದು ಕಾಯಿಲೆಗಳೇ ಇರಲಿಲ್ಲ. ಯಾವಾಗ ಇದು ವೈಟ್ ರೆವಲ್ಯೂಷನ್ ಅಂತ ಒಂದು ಕ್ರಾಂತಿ ಪ್ರಾರಂಭ ಆಯ್ತಲ್ಲ, ಆವಾಗ ಈ ಹಾಲನ್ನು ಯಾವಾಗ ಮನುಷ್ಯ ಕನ್ಸ್ಯೂಮ್ ಮಾಡೋಕ್ಕೆ ಶುರುವಾಯಿತು, ಅದರಲ್ಲಿ ಹಾರ್ಮೋನ್ಗಳು ಜಾಸ್ತಿ ಇಂಜೆಕ್ಟ್ ಮಾಡಿರೋದ್ರಿಂದ ಈ ಥರ ಈ BP, ಶುಗರ್ ಮತ್ತು ಸುಮಾರು ಕಾಯಿಲೆಗಳು ಬಂದಿದೆ. ಇದೆಲ್ಲ ನಾನು ಹೇಳ್ತಿರೋ ಪ್ರತಿಯೊಂದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಇವನ್ನ ಹಾರ್ಟ್ ಡಿಸೀಸ್ಗಳು ಪ್ರತಿಯೊಂದಕ್ಕೆ ಮೂಲ ಕಾರಣವೇ ಈ ವೈಟ್ ರೆವಲ್ಯೂಷನ್ ಕಾರ್ಯಕ್ರಮ. ಇದಕ್ಕೆ ಪ್ರತಿಯೊಂದಕ್ಕೂ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಅದಕ್ಕೆ ಬೇಕಾದ್ರೆ ನೀವೊಂದು ಓದಬೇಕಂದ್ರೆ ಡೆವಿಲ್ ಇನ್ ದ ಮಿಲ್ಕ್ ಅಂತ ಒಂದು ಪುಸ್ತಕ ಇದೆ. ಇದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಇವರು ಜಂಟಿಯಾಗಿ ರಿಸರ್ಚ್ ಮಾಡಿ ಈ ಬರೆದಿರೋ ಪುಸ್ತಕ. ಇದರಲ್ಲಿ ಪ್ರತಿಯೊಂದು ಸೈಂಟಿಫಿಕ್ ಎವಿಡೆನ್ಸ್ನ ಕೊಟ್ಟಿದ್ದಾರೆ. ಈಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡಲ್ಲಿ ಈ ಏನು A1 ಮಿಲ್ಕ್ ಅಂತ ಹೇಳ್ತೀವಲ್ಲ, ಕ್ರಾಸ್ ಬ್ರೀಡ್ ತಳಿಯಿಂದ ಬರೋದು, ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಬಟ್ ಅದು ನಮ್ಮ ಭಾರತದಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಮೇನ್ ಕಾರಣದಿಂದ ನಮ್ಮ ಗೋಮಾತೆ ಮತ್ತು ನಂದಿಯರ ಸಂಖ್ಯೆ 140 ಕೋಟಿಯಿಂದ 4 ಕೋಟಿಗೆ ಬಂದಿದೆ 75 ವರ್ಷದಲ್ಲಿ. ಏನು ಈ ಕ್ರಾಸ್ ಬ್ರೀಡ್ಗಳ ಹಸುಗಳ ಸಂಖ್ಯೆ 0 ಇದ್ದಿದ್ದು ಇವಾಗ 40 ಕೋಟಿಗೆ ಏರಿಕೆ ಆಗಿದೆ. ಬಟ್ ನನ್ನ ಪ್ರಕಾರ ಈ 40 ಕೋಟಿ ಸಂಖ್ಯೆನಲ್ಲೂ 99% ಬರೀ ಹೆಣ್ಣು ಹಸುಗಳೇ, ಕ್ರಾಸ್ ಬ್ರೀಡ್ ಹಸುಗಳೇ. ಗಂಡು ಹಸುಗಳಂತೂ ಇಲ್ಲವೇ ಇಲ್ಲ. ಅದೊಂದು ದೊಡ್ಡ ಪಾಪ. ಮತ್ತು ನಮ್ಮ ಈ ದೇಶೀಯ ಹಸುಗಳ ಸಂಖ್ಯೆ ಕಮ್ಮಿ ಆಗೋಕ್ಕೆ ಮತ್ತೊಂದು ಕಾರಣ, ಈಗ ಮತ್ತೊಂದು ಭ್ರಮೆ ಸೃಷ್ಟಿ ಮಾಡಿದ್ರು, ಅದು ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್. ಅಲ್ಲಿ ಏನು ಮಾಡಿದ್ರು, ಈ ನಾವು ಮೊದಲು ಏನು ಮಾಡ್ತಾಯಿದ್ವಿ, ಮನೆಯಲ್ಲಿ ಹಸುಗಳನ್ನ ಸಾಕ್ತಾಯಿದ್ರು, ಮನೆ ಮುಂದೆ ಹಸುಗಳನ್ನ ಕಟ್ಟಾಕ್ತಾಯಿದ್ರು. ಆ ಕೊಟ್ಟಿಗೆಯಲ್ಲಿ ಏನು ಗೊಬ್ಬರ ಇರುತ್ತಲ್ಲ, ಹಸುಗಳ ಗೊಬ್ಬರ, ಅದು ಒಂದು ತಿಪ್ಪೆ ಅನ್ನೋ ಜಾಗದಲ್ಲಿ ಹಾಕಿ, ಅದಕ್ಕೆ ಈ ಹಸಿ ಕಸ ಮತ್ತು ಈ ಮನೆಯಲ್ಲಿ ಬರೋ ವೇಸ್ಟ್, ಅಂದರೆ ಆಹಾರದಲ್ಲಿ ಬರೋ ವೇಸ್ಟನ್ನು ಹಾಕ್ಬಿಟ್ಟು ನ್ಯಾಚುರಲ್ ಆಗಿ ಡಿಕಂಪೋಸ್ಟ್ ಮಾಡಿ ಒಂದು 6 ತಿಂಗಳಲ್ಲಿ ಅದನ್ನು ಹೊಲಗಳಿಗೆ ಹಾಕಿ ನ್ಯಾಚುರಲ್, ಅಂದರೆ ಗೋ ಆಧಾರಿತ ನೈಸರ್ಗಿಕ ಕೃಷಿಯನ್ನು ಮಾಡ್ತಾಯಿದ್ರು. ಇದರಿಂದ ಇಳುವರಿನೂ ಹೆಚ್ಚಾಗ್ತಾಯಿತ್ತು, ಮತ್ತು ಭೂಮಿಯೂ ಭಾಳ ಫಲವತ್ತತೆಯಾಗಿರ್ತಾ ಇತ್ತು. ಮತ್ತು ಅದರಲ್ಲಿ ಆ ಭೂಮಿಯಲ್ಲಿ ಬೆಳೆಯೋ ಪ್ರತಿಯೊಂದು ಬೆಳೆನೂ ಭಾಳ ಫಲವತ್ತತೆ ಇರ್ತಾಯಿತ್ತು. ಅದನ್ನು ಉಪಯೋಗ ಮಾಡೋ ಮನುಷ್ಯ ಆರೋಗ್ಯಕರವಾಗಿ, ಅಂದರೆ ಸುಮಾರು 100 ವರ್ಷದ ಮೇಲೆ ಆರಾಮಾಗಿ ಬದುಕ್ತಾಯಿದ್ರು. ಇದೊಂದು ಭ್ರಮೆ ಸೃಷ್ಟಿ ಮಾಡಿದ್ರು. ಈ ಕೊಟ್ಟಿಗೆ ಗೊಬ್ಬರ ಪ್ರಯೋಜನ ಇಲ್ಲ, ಇದಕ್ಕೆ ಆಲ್ಟರ್ನೇಟಿವ್ ಆಗಿ ರಾಸಾಯನಿಕ ಗೊಬ್ಬರಗಳು ಮಾರ್ಕೆಟಿಗೆ ತಂದರು. ಅದು ಒಂದು ದೊಡ್ಡ ಮಾಫಿಯಾ. ಅದು ತಂದು ಅದಕ್ಕೊಂದು ದೊಡ್ಡ ಕ್ಯಾಂಪೇನ್ ರನ್ ಮಾಡಿ, ಕೊಟ್ಟಿಗೆ ಗೊಬ್ಬರಕ್ಕಿಂತ ಈ ರಾಸಾಯನಿಕ ಗೊಬ್ಬರ ಭಾಳ ಹೆಚ್ಚು ಉಪಯೋಗ, ಇಳುವರಿ ಜಾಸ್ತಿ ಕೊಡುತ್ತೆ ಅಂತ ಹೇಳಿದರು. ಅವು ಖಂಡಿತ 1 ಸಲ 2 ಸಲ ಇಳುವರಿ ಕೊಡುತ್ತೆ, ಮತ್ತು ಹೋಗ್ತಾ 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 ಭೂಮಿ ಸತ್ವ ಕಳ್ಕೊಳ್ಳುತ್ತೆ. ಇದನ್ನು ನೀವು ಪರೀಕ್ಷೆ ಮಾಡಬೇಕಂದ್ರೆ, ಈ ನಮ್ಮ ನಾಟಿ ಹಸುವಿನ ಗೊಬ್ಬರ, ಡಿಕಂಪೋಸ್ಟ್ ಆಗಿರೋ ಗೊಬ್ಬರನ ಒಂದು ಪಾಟಲ್ಲಿ ಒಂದು ಗಿಡ ಹಾಕಿ, ಆ ಪಾಟಿಗೆ ಹಾಕಿ, ಮತ್ತು ಇನ್ನೊಂದು ಪಾಟಲ್ಲಿ ಒಂದು ಹೂವಿನ ಗಿಡ ಹಾಕ್ಬಿಟ್ಟು ಈ ರಾಸಾಯನಿಕ ಗೊಬ್ಬರ ಹಾಕಿ, ಒಂದು 2-3 ತಿಂಗಳಾದಮೇಲೆ ನೀವೇನು ಈ ರಾಸಾಯನಿಕ ಗೊಬ್ಬರ ಹಾಕಿರ್ತಾರಲ್ಲ, ಆ ಪಾಟ್ ಪೂರ್ತಿ ಮಣ್ಣು ಫುಲ್ ಗಟ್ಟಿಯಾಗಿರುತ್ತೆ. ನೀವು ಎಷ್ಟೇ ನೀರು ಹಾಕಿದ್ರೂ ನೀರು ಇಂಗೋದೇ ಇಲ್ಲ, ಅಷ್ಟು ಗಟ್ಟಿಯಾಗುತ್ತೆ. ಅದೇ ನಮ್ಮ ನಾಟಿ ಹಸುಗಳ ಗೊಬ್ಬರನ ಡಿಕಂಪೋಸ್ಟ್ ಮಾಡಿ ಹಾಕಿದ್ರೆ ಆ ಮಣ್ಣೆಲ್ಲ ಮೃದುವಾಗಿ ಲೂಸ್ ಆಗಿರುತ್ತೆ, ಮತ್ತು ಅದರಲ್ಲಿ ಎರೆಹುಳುಗಳು ಇಂಪ್ರೂವ್ ಆಗ್ತಾ ಇರುತ್ತೆ. ಅಂದರೆ ಅಷ್ಟು ಪವರ್ಫುಲ್ ಆಗಿದೆ ನಮ್ಮ ಇದು ದೇಸಿ ಹಸುಗಳ ಗೊಬ್ಬರ. ಈ ಥರ ಭ್ರಮೆ ಸೃಷ್ಟಿ ಮಾಡಿ ಈ ನಮ್ಮ ಏನು ಕೃಷಿಗೆ ನಾವು ಬಳಸ್ತಾ ಇರೋ ಭೂಮಿಯಲ್ಲಿ ಸತ್ವನೇ ಇಲ್ಲ, ಅದರಲ್ಲಿ ಯಾವುದೇ ಒಂದು ಬೆಳೆ ಬೆಳೆದ್ರೂ ಆ ಬೆಳೆಯಲ್ಲೂ ಸತ್ವ ಇಲ್ಲ. ಇದೆಲ್ಲ ಕಾರಣದಿಂದ ಒಂದು ನಮ್ಮ ದೇಸಿ ಹಸುಗಳ ಸಂಖ್ಯೆ ಕ್ಷೀಣಿಸ್ತು, ವಿದೇಶಿ ಕ್ರಾಸ್ ಬ್ರೀಡ್ಗಳ ಹಸುಗಳ ಸಂಖ್ಯೆ ವೃದ್ಧಿ ಆಯಿತು, ಮತ್ತು ಈ ಗೋ ಆಧಾರಿತ ನೈಸರ್ಗಿಕ ಕೃಷಿ ಮಾಡೋ ರೈತರ ಸಂಖ್ಯೆ ಭಾಳ ಕಮ್ಮಿ ಆಯಿತು. ಮತ್ತು ಈ ರಾಸಾಯನಿಕ ಗೊಬ್ಬರನ ಉಪಯೋಗ ಮಾಡಿ
ಕೃಷಿ ಮಾಡೋ ರೈತರುಗಳ ಸಂಖ್ಯೆ ಜಾಸ್ತಿ ಆಯಿತು. ಇವೆಲ್ಲ ಕಾರಣದಿಂದ 100 ವರ್ಷ ಬದುಕ್ತಾ ಇದ್ದ ಮನುಷ್ಯನ ಆಯಸ್ಸು ಇವತ್ತು 50ರಿಂದ 60ಗೆ ಬಂದಿದೆ. ಅಂದರೆ ಈಗ ಇದು ರಿಕ್ವೆಸ್ಟ್ ಅನ್ನು ಹೇಳೋಕ್ಕಿಂತ ನಮ್ಮ ಪ್ರತಿಯೊಬ್ಬರ ಮನುಷ್ಯ, ಅದು ಯಾವುದೇ ಧರ್ಮ ಆಗಿರಲಿ, ಹಸುಗಳ ಸೇವೆ ಮಾಡಬೇಕು. ಅದು ಮಾಡೋದು ಒಂದು ಮ್ಯಾಂಡೇಟ್ರಿ ಆಗಿದೆ. ಏನಕ್ಕೆಂದರೆ ಈ ನಾಳೆ ನಾವು ಎಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಆಗಿರ್ಬೋದು, ಮನುಷ್ಯ ಬದುಕಬೇಕಾಗಿರೋದು ಆಹಾರ. ಆ ಆಹಾರದಲ್ಲೇ ಸತ್ವ ಇಲ್ಲ ಅಂದರೆ ನಾವು ಎಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಆಗಿ ನಾವು ಎಷ್ಟೇ ದುಡಿಮೆ ಮಾಡಿದ್ರೂ ಏನೂ ಪ್ರಯೋಜನ ಆಗೋದಿಲ್ಲ. ಅಂದರೆ ಈಗಿರೋ ಕೃಷಿ ಭೂಮಿನ ಮತ್ತೆ ಫಲವತ್ತತೆಯಾಗಿ ಮಾಡಿ ಅದರ ಒಳ್ಳೆ ಬೆಳೆ ಬೆಳಿಬೇಕಂದ್ರೆ ನಮಗೆ ಉಳ್ಕೊಂಡ್ರೆ ಒಂದೇ ದಾರಿ, ನೈಸರ್ಗಿಕ ಗೋ ಆಧಾರಿತ ಕೃಷಿಯನ್ನು ಪುನರಾರಂಭ ಮಾಡಲೇಬೇಕು. ಇದು ಆಗಲಿಲ್ಲ ಅಂದರೆ ಖಂಡಿತವಾಗಿ 50-60 ವರ್ಷ ಸರಾಸರಿ ಬಂದಿರೋ ಈ ಮನುಷ್ಯನ ಆಯಸ್ಸು ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಈ ನಮ್ಮ ಗೋಶಾಲೆ ಪ್ರಾರಂಭ ಮಾಡಿ ನಾವು ಇದು 7ನೇ ವರ್ಷ. 2 ಹಸುವಿಂದ ಇವತ್ತು 67 ಹಸು ಆಯಿತು. ಈ ಒಂದು ಜರ್ನಿಯಲ್ಲಿ ನನಗೆ ಅರ್ಥ ಆಗಿದ್ದು, ಈಗ ನೀವು ಯಾರಿಗೇ ಹೋಗಿ ಕೇಳಿ ನಾವು ಹಸು ಸಾಕ್ತಾಯಿದ್ದೇವೆ ಅಂದರೆ ಫಸ್ಟು ಮೈಂಡಿಗೆ ಬರೋವರೆಗೆ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ. ಅಂದರೆ ಹಸು ಅಂದರೆ ಹಾಲು, ಅದು ಸಂಪೂರ್ಣ ಸುಳ್ಳು. ಹಸುವನ್ನು ಹಾಲಿಗೋಸ್ಕರ ಸಾಕೋದು ಅದು ದೊಡ್ಡ ಮೂರ್ಖತನ. ಅದು ಯಾರಿಗೂ ಪ್ರಯೋಜನ ಇಲ್ಲ. ಹಾಲು ಮಾರಾಟ ಮಾಡೋರಿಗೂ ಪ್ರಯೋಜನ ಇಲ್ಲ, ಈ ಡೈರಿಗಳಿಗೂ ಪ್ರಯೋಜನ ಇಲ್ಲ, ಆ ಹಾಲು ಕನ್ಸ್ಯೂಮ್ ಮಾಡೋಕ್ಕಂತೂ ಮೊದಲನೇ ಪ್ರಯೋಜನ ಇಲ್ಲ. ಇದಕ್ಕೆ ಈಗ ಹೇಗೆ ವೈಟ್ ರೆವಲ್ಯೂಷನ್ ಮತ್ತು ಗ್ರೀನ್ ರೆವಲ್ಯೂಷನ್ ಅಂತ ಮಾಡೋರಲ್ಲ, ಈ 2 ಮೇನ್ ಪ್ರಮುಖ ಕಾರಣ ಈ ಗೋಹತ್ಯೆ ನಡೀತಾ ಇರೋದು. ಮೊನ್ನೆ ನಾನೊಂದು ಆರ್ಟಿಕಲ್ ಓದಿದೆ. ಅದೊಂದು ಸಮುದಾಯ, ಆ ಸಮುದಾಯ ಎಲ್ರಿಗೂ ಗೊತ್ತಿರುತ್ತೆ. ಆ ಸಮುದಾಯ ಎಷ್ಟು ಒಗ್ಗಟ್ಟಿದ್ದಾರೆ ಅಂದರೆ, ಆ ಸಮುದಾಯದ ದೊಡ್ಡ ಮುಖಂಡರುಗಳೆಲ್ಲ ಒಂದು ಸಭೆ ಸೇರಿ ಒಂದು ನಿರ್ಣಯ ಕೈಗೊಳ್ತಾರೆ. ಆ ನಿರ್ಣಯ ಕೈಗೊಂಡು ಈ ನಮ್ಮ ಏನು ಕರ್ನಾಟಕದಲ್ಲಿ ನಡೀತಾ ಇದೆ ಕಾಂಗ್ರೆಸ್ ಗೌರ್ಮೆಂಟು, ಅವರಿಗೆ ಪ್ರೆಷರ್ ಹಾಕಿ ಆ ನಿರ್ಣಯವನ್ನು ವಿಧಾನಸೌಧದಲ್ಲಿ ಮಂಡನೆ ಮಾಡೋದಕ್ಕೆ ರೆಡಿ ಇದ್ದಾರೆ. ಯಾವ ರೀತಿ ಅಂದರೆ ಅವ್ರು ಯಾವ ಥರ ಪ್ರೆಷರ್ ಆಗ್ತಾಯಿದ್ದಾರೆ ಅಂದರೆ, ಆ ಸಮುದಾಯದವರು ಖಂಡಿತವಾಗಿ ಈ ಒಂದು ನಮ್ಮ ನಿರ್ಣಯವನ್ನು ನೀವು ವಿಧಾನಸೌಧದಲ್ಲಿ ಮಂಡನೆ ಮಾಡಿ ಅದು ಕಾನೂನು ತರಲೇಬೇಕು ಅಂತ. ಅದರಲ್ಲಿ ಪ್ರಮುಖವಾದದ್ದು ಅವ್ರ ಬೇಡಿಕೆ ಏನಂದರೆ, ಗೋಹತ್ಯೆ ನಿಷೇಧವನ್ನು ಸಂಪೂರ್ಣವಾಗಿ ಹಿಂದೆ ಪಡೆದು ಗೋ ಹತ್ಯೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಕೊಡಬೇಕಂತೆ. ಇದು ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತಂತೆ, ಅದು ಮಾಂಸ ಕಟ್ ಮಾಡೋ ಪಾಪಿಗೆ ಅನುಕೂಲ ಆಗುತ್ತಂತೆ, ಮತ್ತು ಆ ಕನ್ಸ್ಯೂಮ್ ಮಾಡೋ ದೊಡ್ಡ ಪಾಪಿಗಳು ಅನುಕೂಲ ಆಗುತ್ತಂತೆ ಅವ್ರ ವಾದ. ಬಟ್ ಅವ್ರ ನಿರ್ಣಯ ತಗೊಂಡು ಪ್ರತಿಯೊಂದು ಪೇಪರಲ್ಲೂ ನ್ಯೂಸ್ ಮೀಡಿಯಾದಲ್ಲೂ ಬಂದಿದೆ. ನಮ್ಮ ಸಮುದಾಯದ ಮುಖಂಡರು ಒಬ್ಬರು ಬಾಯಿ ಬಿಟ್ಟು ಇದು ತಪ್ಪು, ಗೋಹತ್ಯೆ ನಿಷೇಧವನ್ನು ಸಂಪೂರ್ಣವಾಗಿ ಮಾಡಲೇಬೇಕು, ಅದನ್ನು ಮತ್ತೆ ಗೋಹತ್ಯೆ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಒಬ್ಬ ಮುಖಂಡರು ಹೇಳೋಕ್ಕೆ ರೆಡಿ ಇಲ್ಲ. ಅಂದರೆ ಆ ಸಮುದಾಯ ಜನಸಂಖ್ಯೆ ಕಮ್ಮಿ ಇದ್ರೂ ನಮ್ಮನ್ನೇ ಆಳ್ವಿಕೆ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ. ಏನಿದೆ, ಇದು ನಾವು ಯಾವುದೇ ಒಂದು ಸಮುದಾಯಕ್ಕೆ ಕೋಮು ಸ್ಪರ್ಶ ಕೊಟ್ಟು ಒಂದು ಜಗಳ ಆಡೋಕ್ಕಂತ ಉದ್ದೇಶನ ಹೇಳಿಲ್ಲ. ಏನಕ್ಕೆ ನಮ್ಮ ಸನಾತನ ಧರ್ಮನ ಜನಗಳು ತುಳಿತಾ ಇದ್ದಾರೆ ಅಂದರೆ ಈ ಒಂದು ಕಾರಣಕ್ಕೆ. ಅಂದರೆ ಅಷ್ಟು ಓಪನ್ ಆಗಿ ಅವ್ರು ನಿರ್ಣಯ ಕೈಗೊಂಡು ಒಂದು ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಇಡ್ತಾರೆ ಅಂದರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ನನಗೆ ಅರ್ಥನೇ ಆಗ್ತಾಯಿಲ್ಲ. ಏನಿದೆ, ಅದು ನಾವೀಗ ಓವರ್ ನೈಟಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನಾನು ಹೇಳೋದಷ್ಟೇ, ನೀವು ಸನಾತನ ಧರ್ಮನ ಪಾಲನೆ ಮಾಡ್ತೀರಾ, ಈ ಗೋಹತ್ಯೆ ನಿಷೇಧ ಮಾಡೋದು ಅಂದರೆ ಗೋಹತ್ಯೆ ಮಾಡೋದು ನಿಮಗೆ ಇಷ್ಟ ಇಲ್ಲ, ಈ ಗೋಹತ್ಯೆಯನ್ನು ಮಾಡೋದನ್ನು ಸಂಪೂರ್ಣವಾಗಿ ಕೊನೆಗೊಳಿಸ್ಬೇಕು, ಇದೆಲ್ಲ ಆಸೆ ಪ್ರತಿಯೊಬ್ಬರಿಗೂ ಇದೆ. ಬಟ್ ಆದರೆ ಯಾರಿಗೂ ಟೈಮ್ ಇಲ್ಲ, ಯಾರಿಗೂ ಅದನ್ನು ಇನಿಷಿಯೇಟಿವ್ ತೊಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋಕ್ಕಿಂತ ಒಂದು ರೂಟ್ ಗೊತ್ತಿಲ್ಲ ಅಂತ ನಾನು ತಿಳ್ಕೊತೀನಿ. ಅಂದರೆ ನಾವು ನಮ್ಮ ಲೇಖನ ಗೋಶಾಲೆಯಲ್ಲಿ ಈ ಗೋಮಯ ಕ್ರಾಂತಿ ಅಂತ ಒಂದು ಕಾರ್ಯಕ್ರಮ ಮಾಡಿರೋದು ಉದ್ದೇಶ ಇಷ್ಟೇ. ಪ್ರತಿಯೊಬ್ಬರೂ, ಅದು ಯಾವುದೇ ಸಮುದಾಯರಾಗಲಿ, ಈ ಗೋಮಯ ಕ್ರಾಂತಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲೇಬೇಕು. ಅಂದರೆ ನಾನು ಹೇಳ್ತಾ ಇದ್ದೆ, ನಮ್ಮ ಗೋಶಾಲೆಯಲ್ಲೇ ಪಾಲ್ಗೊಳ್ಬೇಕಂತ ಏನು ಹೇಳ್ತಿಲ್ಲ. ಈ ಗೋಮಯ ಕ್ರಾಂತಿ ಒಂದು ಸಿಂಪಲ್, ಒಂದು ಸಾಮಾನ್ಯ ಬಟ್ ಭಾಳ ಪವರ್ಫುಲ್ ಕಾರ್ಯಕ್ರಮ. ಈ ಗೋಮಯ ಕ್ರಾಂತಿ ಅಂದರೆ ಇಷ್ಟೇ. ಈಗೇನು ಕ್ಷೀರಕ್ರಾಂತಿ ಮತ್ತು ಹಸಿರು ಕ್ರಾಂತಿ ಅಂತ ಮಾಡಿರೋದು ಉದ್ದೇಶ ಏನು, ಹಾಲನ್ನು ಜಾಸ್ತಿ ಮಾಡಬೇಕು, ಕೃಷಿ ಉತ್ಪಾದನೆ ಜಾಸ್ತಿ ಮಾಡಬೇಕು. ಅದೇ ರೀತಿ ನಾವು ಹೇಳ್ತಾಯಿದ್ದು ಗೋಮಯ ಕ್ರಾಂತಿಯಲ್ಲಿ ಗೋವುಗಳಿಗೆ ಬೇಕಾಗಿದ್ದು ಆಹಾರ ಅಂದರೆ ನಮ್ಮ ಗೋಶಾಲೆಯಲ್ಲಿ ಬೆಳಗ್ಗೆ ಟೈಮಲ್ಲಿ ಹಸಿ ಹುಲ್ಲು ಅಂದರೆ ಈ ಜೋಳದ ಕಡ್ಡಿ ಹಸಿ ಹುಲ್ಲು, ಅದ್ರ ಜೊತೆ ಒಂದು 4 ಬೂಸ, ಹಿಂಡಿ ಬೂಸ, ರವೆ ಬೂಸ, ಚಕ್ಕೆ ಬೂಸ ಮತ್ತು
ಗೋಧಿ ಬೂಸ ಇದನ್ನು ಕೊಡ್ತೀವಿ. ಮತ್ತು ಸಂಜೆ ಟೈಮಲ್ಲಿ ರಾಗಿಗಳು ಕೊಡ್ತೀವಿ. ಮತ್ತು ಯಾವುದೇ ಹಸುನ ನಾವು ಇಲ್ಲಿ ಕಟ್ಟಾಕಲ್ಲ, ಪ್ರತಿಯೊಬ್ಬರಿಗೂ ಆರಾಮಾಗಿ ಅಂದರೆ ಓಡಾಡೋಕ್ಕೆ ಬಿಡ್ತೀವಿ. ಮೇವಿನ ಟೈಮಲ್ಲಿ ಹೊರಗಡೆ ಬರ್ತಾರೆ, ನೋಡ್ಬೋದು, ಎಲ್ಲ ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ, ಯಾರಿಗೂ ನಾವು ಕಟ್ಟಾಕಲ್ಲ. ಮೇವು ತಿನ್ನೋ ಟೈಮಲ್ಲಿ ಮಾತ್ರ ಹೊರಗಡೆ ಹೋಗ್ತಾರೆ. ಅಂದರೆ ಈಗ ನಮ್ಮ ಹಿರಿಯರು ಯಾವ ರೀತಿ ಹಸುಗಳನ್ನ ಪಾಲನೆ ಮಾಡ್ತಾಯಿರಲ್ಲ, ಪ್ರತಿಯೊಂದು ನಾವು ಅದನ್ನ ಫಾಲೋ ಮಾಡ್ತಾಯಿದ್ದೀವಿ. ಒಂದು ನಾವು ಫಾಲೋ ಮಾಡೋಕ್ಕಾಗಿಲ್ಲ, ಅದು ನ್ಯಾಚುರಲಾಗಿ ಗ್ರೇಸಿಂಗ್ ಬಿಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಆ ಅವಕಾಶ ನಮಗಿಲ್ಲ. ಅದು ಬಿಟ್ಟರೆ ನಾವು ಪ್ರತಿಯೊಂದೂ ಮಾಡ್ತಾಯಿದ್ದೀವಿ. ನಮ್ಮ ಹಿರಿಯರು ಏನು ರೂಟ್ ಹಾಕ್ಕೊಟ್ಟಿದ್ರು, ಹಸುಗಳನ್ನ ಆರೋಗ್ಯಕ್ಕೆ ನೋಡಬೇಕು, ಅವ್ರಿಗೆ ಏನು ಬೇಕು ಮೇವನ್ನ ಕೊಡಬೇಕು, ಅವ್ರನ್ನ ಪೂಜ್ಯ ದೃಷ್ಟಿಯಲ್ಲಿ ನೋಡಬೇಕು, ಮತ್ತು ಅದೊಂದು ಡಾಕ್ಟ್ರಾಗಿ ನೋಡಬೇಕು, ಮತ್ತು ಯಾವುದೇ ಕಾರಣಕ್ಕೂ ಹಾಲನ್ನು ಬಲವಂತಾಗಿ ಕರಿಬಾರ್ದು. ಇಲ್ಲಿ ನಮ್ಮ ಗೋಶಾಲೆಯಲ್ಲಿ ನಾವು ಹಾಲನ್ನು ಮಾರಾಟ ಮಾಡಲ್ಲ, ಸಂಪೂರ್ಣ ನಿಷೇಧ. ನಮಗೆ ಮನೆಗೆ ಎಷ್ಟು ಬೇಕು ಅಷ್ಟು ಮಾತ್ರ, ಅಂದರೆ 95% ಭಾಗ ನಾವು ಕವಿಗೆ ಬಿಡ್ತೀವಿ, 5% ಭಾಗ ಮಾತ್ರ ನಾವು ಕೊಡ್ತೀವಿ. ಅಂದರೆ ನಾವು ಒಂದು ಹಸು ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಹತ್ರ ಒಂದು ಈಗ ಸದ್ಯಕ್ಕೆ 4 ಹಸು ಹಾಲು ಕೊಡುತ್ತೆ. ನಮಗೆ ಬೇಕಾಗೆ ಮನೆಯಲ್ಲಿ 1/2 ಲೀಟ್ರು. ಮತ್ತು ನಿಮಗೆ ಭಾಳ ಹತ್ತಿರದವರು, ಅಂದರೆ ನಮ್ಮ ಈ ಗೋಶಾಲೆಗೆ ಭಾಳ ಹತ್ತಿರದವರು ಮತ್ತು ಸಪೋರ್ಟ್ ಮಾಡೋವರೆಗೂ 1/2 ಲೀಟ್ರ್, ಅಂದರೆ ಮ್ಯಾಕ್ಸಿಮಮ್ 1.5 ಲೀಟ್ರ್ 2 ಲೀಟ್ರ್ ಹಾಲು ಮಾತ್ರ ನಾವು ಕರಿತೀವಿ. ಅದು 4 ಹಸುವಿಂದ, ಅಂದರೆ ಅದು 5% ಮಾತ್ರ. ಅಂದರೆ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೆ ಅಂದರೆ, ಇದು ನಮ್ಮ ಹಿರಿಯರು ಪಾಲನೆ ಮಾಡ್ತಾಯಿದ್ರು. ಮತ್ತು ಅವ್ರ ಮೇನ್ ಫೋಕಸ್ ಏನಂದರೆ ಹಸುಗಳ ಸಗಣಿ ಮತ್ತು ಗೋಮೂತ್ರ, ಇದು ಅವ್ರಿಗೆ ಬೇಕಿತ್ತು. ಅದನ್ನು ಏನು ಮಾಡ್ತಾಯಿದ್ರು ಅಂದರೆ, ಮ್ಯಾಕ್ಸಿಮಮ್ಮು ತಿಪ್ಪೆಲಿ ಹಾಕಿ ಡಿಕಂಪೋಸ್ ಮಾಡಿ ಗೊಬ್ಬರನ ಹೊಲಕ್ಕೆ ಉಪಯೋಗ ಮಾಡ್ತಾಯಿದ್ರು. ಮತ್ತು ಬೆರಣಿ ಮಾಡಿ ಅದನ್ನು ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಉಪಯೋಗ ಮಾಡ್ತಾಯಿದ್ರು. ಮತ್ತು ಈ ಧೂಪ ಆಗ್ಬೋದು ಅದಕ್ಕೆ ಉಪಯೋಗ ಮಾಡ್ತಾಯಿದ್ರು. ಮತ್ತು ಈ ಗೋಡೆಗಳಿಗೆ ಮತ್ತು ಸೀಲಿಂಗು, ವಾಲ್, ಪ್ರತಿಯೊಂದಕ್ಕೂ ಲೇಪನ ಮಾಡ್ತಾಯಿದ್ರು. ಅಂದರೆ ಜಾಸ್ತಿ ಪರ್ಸೆಂಟೇಜ್ನ ಕೃಷಿಗೆ ಬಳಸ್ತಾಯಿದ್ರು, ಚಿಕ್ಕ ಪರ್ಸೆಂಟೇಜ್ನ ವ್ಯಾಲ್ಯೂ ಆ್ಯಡ್ ಆ ಥರ ವ್ಯಾಲ್ಯೂ ಆ್ಯಡಾಗಿ ಉಪಯೋಗ ಮಾಡ್ತಾಯಿದ್ರು. ಇದೇ ಕಾನ್ಸೆಪ್ಟ್ನ ಇಟ್ಕೊಂಡು ನಾನು ಯಾವಾಗ ಹೇಳೋದಷ್ಟೇ, ನಮ್ಮ ಲೇಖನ ಗೋಶಾಲೆ ಇದು ಒಂದು ಏನೋ ಒಂಥರ ಹಸುಗಳ ಸಂರಕ್ಷಣಾ ಕೇಂದ್ರನೂ ಅಲ್ಲ, ಮತ್ತು ನಾವೊಂಥರ ದೊಡ್ಡ ರಿಸರ್ಚ್ ಮಾಡಿ ಒಂದು R&Dನೂ ಮಾಡ್ತಾಯಿಲ್ಲ, ಮತ್ತು ಒಂದು ಹೊಸ ಟ್ರೆಂಡು ಕ್ರಿಯೇಟ್ ಮಾಡ್ತಾಯಿಲ್ಲ, ಒಂದು ಹೊಸ ಸ್ಟಾರ್ಟಪ್ ಕಾನ್ಸೆಪ್ಟು ಒಂದು ಕ್ರಿಯೇಟ್ ಮಾಡ್ತಾಯಿಲ್ಲ. ನಾವು ಮಾಡ್ತಿರೋದು ಸಿಂಪಲ್ ಕಾನ್ಸೆಪ್ಟು. ನಮ್ಮ ಹಿರಿಯರು ಯಾವ ರೀತಿ ಜೀವನ ನಡೆಸ್ತಾಯಿದ್ರು, ಈ ಗೋ ಆಧಾರಿತ ಜೀವನ, ಗೋ ಆಧಾರಿತ ನೈಸರ್ಗಿಕ ಕೃಷಿ, ಅದನ್ನು ಪುನರಾರಂಭ ಮಾಡಬೇಕು, ಒಂದು ರೀಸ್ಟಾರ್ಟ್ ಮಾಡಬೇಕಂತ ಉದ್ದೇಶದಿಂದ ಈ ಗೋಮಯ ರೆವಲ್ಯೂಷನ್, ಗೋಮಯ ಕ್ರಾಂತಿ ಅಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ ಒಂದು 5 ವರ್ಷ ಕಂಪ್ಲೀಟ್ ಆಯಿತು. ಇವತ್ತಿಗೆ ನಮ್ಮ ಗೋಶಾಲೆ ಒಂದು 1000 ಕುಟುಂಬದವರು ಭೇಟಿ ನೀಡಿದ್ದಾರೆ. ಆ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮ ಬಗ್ಗೆ ಅರಿವಿದೆ. ಗೋಮಯ ಕ್ರಾಂತಿಯಲ್ಲಿ ನಾವು ಹಸುಗಳನ್ನ ಚೆನ್ನಾಗಿ ನೋಡಿಕೊಂಡು ಗೋಮಯನ ಜಾಸ್ತಿ ಮಾಡಬೇಕು, ಸಗಣಿ ಜಾಸ್ತಿ ಮಾಡಬೇಕು, ಅದನ್ನು ಶೇಖರಣೆ ಮಾಡಿ 80-90% ಭಾಗ ನಾವು ಅದನ್ನು ಡಿಕಂಪೋಸ್ ಮಾಡಿ ಕೃಷಿಗಾಗಿ ಮೀಸಲಿಟ್ಟು ರೈತರಿಗೆ ಝೀರೋ ಪ್ರಾಫಿಟ್, ಅಂದರೆ ನಮ್ಮ ಹತ್ರ ಏನು ಸಗಣಿ ಬರುತ್ತಲ್ಲ ಅದನ್ನು ನಾವು 90% ಭಾಗ ಡಿಕಂಪೋಸ್ ಮಾಡಿ ಝೀರೋ ಪ್ರಾಫಿಟ್. ಅಂದರೆ ಈ ನಮಗೆ ಒಂದು ಹಸುವನ್ನ ನಾವು ಸಾಕೋದಕ್ಕೆ ನಮಗೆ ದಿವಸಕ್ಕೆ ಒಂದು 200 ರೂಪಾಯಿ ಖರ್ಚು ಬರುತ್ತೆ. ಒಂದು ಹಸು ಸರ್ವೇ ಸಾಮಾನ್ಯ 20 kg ಸಗಣಿ ಬರುತ್ತೆ. ಆ 20 kgನ ಸಗಣಿನ ನಾವು ಡಿಕಂಪೋಸ್ ಮಾಡಿ, ಒಂದು 90 ಭಾಗ 19 kg ಸಗಣಿ ಬರುತ್ತೆ, ಅದನ್ನು ಡಿಕಂಪೋಸ್ ಮಾಡಿ 10 ರೂಪಾಯಿ kg ಹಂಗೆ ರೈತರಿಗೆ ಕೊಡ್ತೀವಿ. ಅಂದರೆ ಝೀರೋ ಪ್ರಾಫಿಟ್, ನಮಗೆ ಪ್ರಾಫಿಟ್ ಬೇಡ. ಇನ್ನು 10% ಸಗಣಿನ ವ್ಯಾಲ್ಯೂಡ್ ಪ್ರಾಡಕ್ಟು, ಅಂದರೆ ಈ ಗೋಮಯ ಸಗಣಿಯಲ್ಲಿ ಸುಮಾರು ಒಂದು 200 ಥರ ಮೌಲ್ಯವರ್ಧಕ ಪ್ರಾಡಕ್ಟ್ಗಳನ್ನ ಮಾಡ್ಬೋದು, ಬಟ್ ಜನರಿಗೆ ಅವೇರ್ನೆಸ್ ಇಲ್ಲ. ಆ ಉದ್ದೇಶದಿಂದ ನಾವು ಫಸ್ಟ್ ಇಲ್ಲಿ ಕೆಲವೊಂದು ಮೌಲ್ಯವರ್ಧಕ ಪ್ರಾಡಕ್ಟ್ಗಳನ್ನ ಮಾಡ್ತಾಯಿದ್ವಿ. ಒಂದು ಧೂಪಬತ್ತಿ ಇರ್ಬೋದು, ಸಾಂಬ್ರಾಣಿ ಕಪ್ಪು, ಮತ್ತು ವಿಗ್ರಹಗಳು, ಮತ್ತು ಗೊಬ್ಬರ, ಇದು ಬೆರಣಿ, ಈ ಥರ ಪ್ರಾಡಕ್ಟ್ನ ಮಾಡಿ ಅದನ್ನು ಸೇಲ್ ಮಾಡಿ ನಮ್ಮ ಗೋಶಾಲೆಯನ್ನು ಸೆಲ್ಫ್ ಸಸ್ಟೈನ್ ಮಾಡಬೇಕು ಅನ್ನೋದು ನಮ್ಮದು ಪ್ರಾಣ. ಅಂದರೆ ಗೋಮಯ ಕ್ರಾಂತಿ ಉದ್ದೇಶ ಇಷ್ಟೇ, ಹಸುಗಳನ್ನ ಆರೋಗ್ಯಕರವಾಗಿ ನೋಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಆಹಾರ ಪದಾರ್ಥವನ್ನು ನೀಟಾಗಿ ಕೊಟ್ಟು ಸಗಣಿನ ಜಾಸ್ತಿ ಮಾಡಬೇಕು. ಸಗಣಿ ಅಂದರೆ ಆರೋಗ್ಯಕರ ಸಗಣಿ. ಯಾವ ರೀತಿ ಅಂದರೆ, ಈ ನಮ್ಮ ಗೋಶಾಲೆಗೆ ಭೇಟಿ ಮಾಡಿ ನಮ್ಮ ಹತ್ರ ಒಂದು ವರ್ಷದಿಂದ ಒಂದು ಸಗಣಿನ ನಾವು ಅಲ್ಲಿ ಸ್ಟಾಕ್ ಮಾಡಿ ಒಂಚೂರು ಸ್ಮೆಲ್ ಬರಲ್ಲ. ಮತ್ತು ಯಾವ ಹಸು ಸಗಣಿ ಗಟ್ಟಿಯಾಗಿ ಒಂಥರ ರಿಂಕಲ್ಸ್ ಟೈಪ್ ಇರುತ್ತಲ್ಲ, ಅದು ಆರೋಗ್ಯಕರವಾಗಿದೆ ಅಂತ. ಈ ತೆಳುವಿಗೆ ಬರೋ ಸಗಣಿ ಬಂದ್ಬಿಟ್ಟು ಆ ಹಸು ಅನಾರೋಗ್ಯವಾಗಿದೆ ಅಂತ. ಅಂದರೆ ಈ HF ಹಸುಗಳು ಏನಕ್ಕೆ ಅದು ತೆಳುವಾಗಿ ಬರುತ್ತೆ ಅಂದರೆ, ಅದಕ್ಕೆ ಕೊಡೋ ಆಹಾರ ಕ್ರಮ ಸರಿಯಿಲ್ಲ. ಅಂದರೆ ಒಂದೇ ಥರ ಫುಡ್ಡು, ಹಾಲು ಇಳುವರಿ ಜಾಸ್ತಿ ಬರೋ ಫುಡ್ಡನ್ನೇ ಕೊಟ್ಟು ಇಡ್ತಾರೆ. ಅದಕ್ಕೋಸ್ಕರ
ಅದು ಅಷ್ಟು ಆರೋಗ್ಯಕರ ಇರಲ್ಲ ಅಂತ ಹೇಳ್ತೀನಿ. ಆ ಥರ ಆರೋಗ್ಯಕರವಾಗಿ ನೋಡಿಕೊಂಡು ಆ ಸಗಣಿನ ಶೇಖರಣೆ ಮಾಡಿ 90% ಸಗಣಿಯನ್ನು ಡಿಕಂಪೋಸ್ ಮಾಡಿ ಗೊಬ್ಬರ ಮಾಡಿ ಅದನ್ನು ರೈತರಿಗೆ 0 ಪ್ರಾಫಿಟಲ್ಲಿ ಕೊಟ್ಟು ಇನ್ನು 10% ನಾವು ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟ್ ಮಾಡಿಬಿಟ್ಟು ಅದನ್ನು ಸೇಲ್ ಮಾಡಿ ಗೋಶಾಲೆಯನ್ನು ಸೆಲ್ಫ್ ಸಸ್ಟೈನ್ ಮಾಡಬೇಕಂತ ನಮ್ಮ ಉದ್ದೇಶ. ಇದು ಗೋಮಯ ಕ್ರಾಂತಿಯ ಪ್ರಮುಖ ಉದ್ದೇಶ. ಇಲ್ಲಿವರೆಗೂ ನಮ್ಮ ಗೋಶಾಲೆಗೆ ಬರೋ ಖರ್ಚಿನಲ್ಲಿ 100ರಲ್ಲಿ 20% ನಾವು ಈ ಗೋಮಯ ಪ್ರಾಡಕ್ಟನ್ನು ಸೇಲ್ ಮಾಡಿ 20% ರೆವಿನ್ಯೂ ಜನ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ 100% ರೆವಿನ್ಯೂವನ್ನು ಈ ಗೋಮಯ ಪ್ರಾಡಕ್ಟ್ನ ಸೇಲ್ ಮಾಡಿ ಜನ್ರೇಟ್ ಮಾಡಿ ಹಸುಗಳನ್ನ ಸಾಕಬೇಕನ್ನೋದು ನಮ್ಮ ಉದ್ದೇಶ. ಇಲ್ಲಿ ನಾವು ಯಾವುದೇ ಒಂಥರ ಪ್ರಾಫಿಟ್ ಮಾಡಿ ಅದನ್ನು ನಮ್ಮ ಸ್ವಂತಕ್ಕೆ ಉಪಯೋಗ ಮಾಡಲ್ಲ. ಬಂದಿರೋ ಪ್ರತಿಯೊಂದು ಪ್ರಾಫಿಟ್ಟು ಗೋ ಸೇವೆಗೆ ಮೀಸಲು. ನಾನು ಅವಾಗ ಹೇಳಿದೆ, ನೀವು ನಿಜವಾಗ್ಲೂ ಸನಾತನ ಧರ್ಮವನ್ನು ಪಾಲನೆ ಮಾಡ್ತಿರೋರಾಗಿ ಈ ಗೋ ಹತ್ಯೆಯನ್ನು ಸಂಪೂರ್ಣವಾಗಿ ಖಂಡನೆ ಮಾಡೋರಾಗಿದ್ದರೆ ಈ ಗೋ ಹತ್ಯೆಯನ್ನು ನಿಲ್ಲಿಸೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ವಾ, ಮತ್ತು ಗೋ ಸೇವೆ ಮಾಡೋಕ್ಕೆ ನಿಮ್ಗೆ ಇಚ್ಛೆ ಇದೆಯಾ, ಈ ಗೋಮಯ ಕ್ರಾಂತಿ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ. ಯಾವ ರೀತಿ ಭಾಗವಹಿಸೋದು? ಸಿಂಪಲ್. ನಿಮ್ಮ ಮನೆಯಲ್ಲಿ ಬಳಸೋ ಊದಕಡ್ಡಿ, ಏನು ಊದಕಡ್ಡಿ, ಗಂಧದ ಕಡ್ಡಿ ಅಂತ ಹೇಳ್ತೀವಲ್ಲ, ಅದನ್ನು ಮೊದಲು ಸ್ಟಾಪ್ ಮಾಡಿ. ಏನಕ್ಕೆ ಅಂತ ಹೇಳ್ತೀನಿ. ನೀವು ಯಾವುದೇ ಒಬ್ಬ, ಈಗ ರೀಸೆಂಟಾಗಿ ನಾನು ಕೆಲವರು ಅರ್ಚಕರನ್ನು ಮೀಟ್ ಮಾಡಿ ಮಾತಾಡಿದಾಗ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ, ಆ ಊದುಗಡ್ಡಿ ಅವ್ರಿಗೆ ಎಷ್ಟು ತೊಂದರೆ ಕೊಡ್ತಾಯಿದೆ ಅಂದರೆ, ಕಂಟಿನ್ಯೂಸ್ ಆಗಿ ಅವರು ಪೂಜೆ ಮಾಡಿ ಆ ಊದುಕಡ್ಡಿ ಕನ್ಸ್ಯೂಮ್ ಮಾಡೋದ್ರಿಂದ ಅವರಿಗೆ ಕ್ಯಾನ್ಸರ್ ಬರ್ತಾಯಿದೆ ಮತ್ತು ಗಂಟಲಿಗೆ ಸಂಬಂಧ ಸುಮಾರು ಕಾಯಿಲೆಗಳು ಬರ್ತಾಯಿದೆ. ಒಬ್ಬರು ಅರ್ಚಕರು ನನಗೆ ಹೇಳಿದ್ರು, ಧೂಪ ಸಮರ್ಪಯಾಮಿ ಅಂತ ಮಂತ್ರ ಹೇಳೋ ಟೈಮಲ್ಲಿ ಮಾತ್ರ ಊದುಗಡ್ಡಿನ ಹಚ್ಬಿಟ್ಟು ಬೆಳಗ್ಬಿಟ್ಟು ಮತ್ತೆ ಅದನ್ನು ಆರಿಸ್ಬಿಟ್ಟು ಸೈಡಿಗೆ ಇಡ್ತಾರೆ. ಏನಕ್ಕಂದರೆ ಅದು ಆ ಹೊಗೆ ಕಂಟಿನ್ಯೂಸ್ ತೊಗೊಳ್ತಾ ಇದ್ದರೆ ಅವ್ರಿಗೆ ಆ ಮಂತ್ರ ಉಚ್ಚಾರಣೆ ಮಾಡೋಕ್ಕೂ ಬರಲ್ಲ, ಅಷ್ಟು ಕೆಮ್ಮು ಬರುತ್ತೆ ಅಂತ. ಇದನ್ನು ಒಬ್ಬರು ಇಬ್ಬರು ಅಂತಲ್ಲ, ನಾನು ಸುಮಾರು ಅರ್ಚಕರನ್ನ ಮಾತಾಡಿದ್ದೀನಿ, ಪ್ರತಿಯೊಬ್ಬರಿಗೂ ಗೊತ್ತು. ಬಟ್ ಅರ್ಚಕರಿಗೆ ಪ್ರಾಬ್ಲಮ್ ಆಗ್ತಿರೋದು, ಈಗ ಧೂಪ ಊದುಗಡ್ಡಿ ಬಿಟ್ಟು ಬೇರೆ ಏನೋ ರಿಪ್ಲೇಸ್ಮೆಂಟ್ ಇಲ್ಲ ಅಂತ ಒಂದು ಅವ್ರಿಗೆ ಮೈಂಡ್ಸಲ್ಲಿದೆ. ಅಂದರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ನ್ಯಾಚುರಲಾಗಿ ಸಿಗುತ್ತೆ ಅಂತ. ಆ ರೀತಿ ಒಂದು 6 ವರ್ಷ ಕಷ್ಟಪಟ್ಟು ನಮ್ಮ ಗೋಶಾಲೆಯಲ್ಲಿ ನಾನೊಂದು ಧೂಪಬತ್ತಿ, ಅಂದರೆ ಹೇಗೆ ಊದುಕಡ್ಡಿನ ಬಳಸ್ತಿರಲ್ಲ ಅದೇ ಫೀಲ್ ಕೊಡುವಂಥ ಒಂದು ಧೂಪಬತ್ತಿನ ತಯಾರು ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಅದನ್ನು ನಿಮಗೆ ತೋರಿಸ್ತೀವಿ. ಆ ಧೂಪಬತ್ತಿಲಿ ನಾವೇನು ಮಾಡಿದ್ವಿ ಅಂದರೆ, ಪಂಚಗವ್ಯ, ಹಾಲು, ತುಪ್ಪ, ಮೊಸರು ಮತ್ತು ಗಂಜಲ, ಇದನ್ನು ನಾವು ಜಾಸ್ತಿ ಹಾಕಿಲ್ಲ. 1 kg ಸಗಣಿಗೆ ಒಂದು 10 ml ಅಷ್ಟೇ, ಜಾಸ್ತಿ ಗೋಮಯ ಸಗಣಿನ ಹಾಕಿ ಇದನ್ನು ಮಿಕ್ಸ್ ಮಾಡೋದಕ್ಕೆ ಸುಮಾರು ಒಂದು 104 ಆಯುರ್ವೇದ ಹರ್ಬ್ಸ್ಗಳು, ಈ ಹವನದಲ್ಲಿ ಉಪಯೋಗ ಮಾಡೋ ಆಯುರ್ವೇದ ಹರ್ಬ್ಸ್ಗಳು, ಇದೆಲ್ಲ ನ್ಯಾಚುರಲ್ ಹರ್ಬ್ಸು. ಈ ಪ್ರತಿಯೊಂದು ಹರ್ಬ್ಸು, ಒಂದೊಂದು ಹರ್ಬ್ಸೂ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರೋ ಹರ್ಬ್ಸ್ಗಳು, ಮತ್ತು ನಮ್ಮ ಆಯುರ್ವೇದ ಶಾಸ್ತ್ರ ಪ್ರಕಾರ ಪ್ರೂವ್ ಆಗಿರೋದು, ಮತ್ತು ನಮ್ಮ ಹಿರಿಯರು ಹೋಮ ಹವನಗಳಲ್ಲಿ ಉಪಯೋಗ ಮಾಡ್ತಿರೋ ಒಂದು ಹರ್ಬ್ಸ್ಗಳನ್ನ ಪೌಡ್ರ್ ಮಾಡಿ ಹಾಕ್ತೀವಿ. ಈ ಧೂಪಬತ್ತಿನ ಮನೆಯಲ್ಲಿ ಉಪಯೋಗ ಮಾಡೋದ್ರಿಂದ ಖಂಡಿತ ನೀವು ಅಂದರೆ ಇದು ಇವತ್ತು ಉಪಯೋಗ ಮಾಡಿದ್ರೆ ನಾಳೆನೇ ರಿಸಲ್ಟ್ ಬರಲ್ಲ. ಈಗ ನಮ್ಮ ಅನುಭವ, ನಾವು ಒಂದು 4-5 ವರ್ಷದಿಂದ ಉಪಯೋಗ ಮಾಡ್ತಾಯಿದ್ವಿ. ಆ ಪಾಸಿಟಿವ್ ಎನರ್ಜಿ ನಮಗೆ ಕಾಣಿಸ್ತಾ ಇದೆ. ಅಂದರೆ ಆರೋಗ್ಯಕರವಾಗಬಹುದು ಮತ್ತು ಒಂದು ದೈವಿಕವಾಗಿ ನಮಗೊಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ. ಇದನ್ನು ನೀವು ಉಪಯೋಗ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ, ಅದೇ ಈ 10% ವ್ಯಾಲ್ಯೂ ಆಡ್ ಪ್ರಾಡಕ್ಟ್ಗಳಲ್ಲಿ ಒಂದು ಧೂಪಬತ್ತಿ ನೀವು ಮನೆಯಲ್ಲಿ ಉಪಯೋಗ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಖಂಡಿತವಾಗಿ ನೀವು ಡೈರೆಕ್ಟಾಗಿ ಹಸು ಸಾಕೋದಕ್ಕೆ ಸಹಾಯ ಮಾಡ್ದಂಗಾಗುತ್ತೆ. ಯಾವ ರೀತಿ ಅಂದರೆ, ನಮ್ಮ ಗೋಶಾಲೆಯಲ್ಲಿ ಧೂಪಬತ್ತಿ ಮಾಡ್ತೀವಿ, ಆ ಒಂದು ಪ್ಯಾಕ್ನ ನಾನು 200 ರೂಪಾಯಿಗೆ ಮಾರಾಟ ಮಾಡ್ತೀವಿ. ನಮಗೆ ಸುಮಾರು ಒಂದು 120-130 ರೂಪಾಯಿ ಖರ್ಚು ಬರುತ್ತೆ ಅದು ಮಾಡೋದಕ್ಕೆ. ಇನ್ನು 70 ರೂಪಾಯಿ ನಾನು ಏನು ಲಾಭ ಇದೆಯೋ ಅದು ಹಸು ಮಾಡೋಕ್ಕೆ ಸಾಕ್ತೀನಿ. ಅಂದರೆ ಈಗ ನನ್ನ ಗೋಶಾಲೆಯನ್ನು ನಾನು ನಡೆಸೋದಕ್ಕೆ ನನಗೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಖಂಡಿತವಾಗಿ ಒಂದು ತಿಂಗಳಿಗೆ ಒಂದು 5,000 ಬಾಕ್ಸನ್ನು ನಾನು ಈ ಸೇಲ್ ಮಾಡಿದಾಗ ನನ್ನ ಗೋಶಾಲೆನ ನಾವು ಸೆಲ್ಫ್ ಸಸ್ಟೈನ್ ಮಾಡ್ಬೋದು. ಬಟ್ ಇದು ಮಾಡೋದಕ್ಕೆ ಅವೇರ್ನೆಸ್ ಭಾಳ ಕಮ್ಮಿ ಇದೆ. ಈಗ ನಾನೊಬ್ಬ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಮತ್ತು ನಮ್ಮ ಗೋಶಾಲೆಗೆ ಹೇಳ್ದಂಗೆ ಒಂದು 1000 ಜನ ಕುಟುಂಬ ಭೇಟಿ ಮಾಡಿದ್ದಾರೆ. ಅವ್ರು ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ. ಆ 1000 ಕುಟುಂಬದವ್ರೂ ಅದರಲ್ಲಿ ಆಲ್ಮೋಸ್ಟ್ ಸುಮಾರು ಜನ ನಮ್ಮ ಪ್ರಾಡಕ್ಟ್ನ ತೊಗೊಂಡೋಗ್ತಾ ಇದ್ದಾರೆ, ಧೂಪಬತ್ತಿನ ಉಪಯೋಗ ಮಾಡ್ತಾಯಿದ್ದಾರೆ. ನಾನು ಈ ವಿಡಿಯೋ ಮಾಡ್ತಾ ಉದ್ದೇಶ ಅಂದರೆ, ಇದು ಭಾಳ ದೊಡ್ಡ ಮಟ್ಟಿಗೆ ಪ್ರಚಾರ ಆಗಬೇಕು. ಅಂದರೆ ಎಲ್ಲ ಪ್ರಾಡಕ್ಟು ನಾನೇ ಸೇಲ್ ಮಾಡಬೇಕು ಅಂತೇನಿಲ್ಲ. ಯಾರ್ಯಾರು ನಮ್ಮ ದೇಸಿ ಹಸುಗಳು ಸಾಕ್ತಾ ಇದ್ದಾರಲ್ಲ, ಪ್ರತಿಯೊಬ್ಬರೂ ಈ ಪ್ರಾಡಕ್ಟ್ನ ತಯಾರು ಮಾಡೋಕ್ಕೆ ಪ್ರಾರಂಭ ಮಾಡಿ
ನಮ್ಮ ಭಾರತ ಅಂತಲ್ಲ, ಪ್ರತಿಯೊಬ್ಬ ದೇಶ, ಈಗ ಏನು ನಾವು ಪ್ರಪಂಚದಲ್ಲಿ ಸುಮಾರು 700 ಕೋಟಿ ಜನಸಂಖ್ಯೆ ಇದೆಯಲ್ಲ, ಪ್ರತಿಯೊಬ್ಬರು ಈ ಪ್ರಾಡಕ್ಟನ್ನು ಉಪಯೋಗ ಮಾಡಲೇಬೇಕು. ಈ ಉಪಯೋಗ ಮಾಡೋದ್ರಿಂದ ಒಂದು ಗೋಹತ್ಯೆ ಅನ್ನೋದಕ್ಕೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಏನಕ್ಕಂದರೆ ನಾವು ಮನುಷ್ಯರು ಭಾಳ ಸ್ವಾರ್ಥಿಗಳು, ದುಡ್ಡು ಇಲ್ದಂಗೆ ನಾವೇನೂ ಮಾಡೋಲ್ಲ. ಅದೇ ಹೇಳಿದ್ರಲ್ಲ, ಯಾರೋ ಅವರು ಗೋಹತ್ಯೆಯನ್ನು ನಿಷೇಧವನ್ನು ಕಾಯ್ದೆಯನ್ನು ವಾಪಸ್ ತೊಗೊಂಡು ಗೋಹತ್ಯೆ ಅವಕಾಶ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅವ್ರ ಲಾಜಿಕ್ ಇಷ್ಟೇ, ಹಾಲು ಕೊಡದೇ ಇರೋ ಹಸುಗಳು ಮತ್ತು ಗಂಡು ಹಸುಗಳು ಪ್ರಯೋಜನ ಇಲ್ಲ, ಅದನ್ನು ವಧೆ ಮಾಡಿಬಿಟ್ರೆ ಆ ಮಾಂಸ ಮಾರಾಟ ಮಾಡಿದ್ರೆ ರೈತರಿಗೂ ಲಾಭ ಆಗುತ್ತೆ, ಮಾಂಸ ಮಾರಾಟ ಮಾಡೋಂಗೂ ಲಾಭ ಆಗುತ್ತೆ ಅಂತ ಅವರ ಉದ್ದೇಶ. ಅದಕ್ಕೆ ನಾವುಗಳು ಸನಾತನ ಧರ್ಮ ಪಾಲನೆ ಮಾಡೋರು ಅದಕ್ಕೆ ಅವಕಾಶ ಕೊಡಬಾರ್ದು. ಅಟ್ಲೀಸ್ಟ್ ಕೋಟಿಗಟ್ಟಲೆ, ಲಕ್ಷಗಟ್ಟಲೆ, ಸಾವಿರಾರು ಗಟ್ಟಲೆ ಖರ್ಚು ಮಾಡೋದು ಬೇಡ. ಒಂದು ಈ ಏನು ಊದ್ಕಡ್ಡಿ ಬದಲು ಧೂಪ ಬತ್ತಿಯನ್ನು ಉಪಯೋಗ ಮಾಡೋದ್ರಿಂದ ಎಷ್ಟೋ ಬೆನಿಫಿಟ್ ಆಗುತ್ತೆ. ಈಗ ಗೋ ಪಾಲನೆ ಮಾಡೋರಿಗೆ ಈ ಥರ ಸಗಣಿಯಿಂದ ಪ್ರಾಡಕ್ಟ್ ಮಾಡಿ ಅವ್ರು ಸೇಲ್ ಮಾಡಿದಾಗ ಖಂಡಿತ ಅವ್ರ ಖರ್ಚು ಹಸು ಸಾಕೋ ಖರ್ಚು ಅದರಿಂದ ಬರುತ್ತೆ. ಅವ್ರು ಖಂಡಿತ ಅವ್ರನ್ನ ಹಸು ಸಾಕೋದಕ್ಕೆ ಅವರಿಗೆ ಮನಸ್ಸು ಬಂದೇ ಬರುತ್ತೆ. ಈ ರೀತಿ ಇದೊಂದು ಚಿಕ್ಕ ಸ್ಟೆಪ್ಪು. ಆ ಥರ ಇದೇ ಹೇಳ್ತಲ್ಲ, ಇದು 200ರಷ್ಟು ಪ್ರಾಡಕ್ಟ್ಗಳು ಈ ನಮ್ಮ ಗೋಮಯದಿಂದ ಮಾಡ್ಬೋದು. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಇದೊಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟಿದ್ದು, ಧೂಪಬತ್ತಿ ಉಪಯೋಗ ಮಾಡೋ ಪ್ರಾರಂಭ ಮಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು, ನಾವು ಈಗ ಯೂಟ್ಯೂಬಲ್ಲಿ ನೋಡ್ತೀವಿ, ಇನ್ಫೋಸಿಸ್ ಕಂಪ್ನಿ ಬಿಟ್ಟರು, ಮತ್ತು ಸಾಫ್ಟ್ವೇರ್ ಕಂಪ್ನಿ ಬಿಟ್ಟರು, ಹಸುಗಳನ್ನ ಸಾಕೋದು ಕುಬೇರರಾದರು, ಆ ಥರ ಎಲ್ಲ ಹೇಳ್ತಾರೆ. ಅದು ಪ್ರಾಕ್ಟಿಕಲಿ ಅಸಾಧ್ಯ. ಮತ್ತು ನಮ್ಮ ಗೋಶಾಲೆಯಿಂದ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾರಿಗೆ ಸ್ವಂತ ಉದ್ಯೋಗ ಮಾಡೋ ಆಸೆ ಇದೆ ಮತ್ತು ಬಂಡವಾಳ ಅವ್ರ ಹತ್ರ ಇಲ್ಲ, ಬಟ್ ನಮ್ಮ ಗೋಶಾಲೆ ನಾವೊಂದು ಯಾವ ಥರ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಒಂದು 5,000 ರೂಪಾಯಿ ಬಂಡವಾಳದಲ್ಲಿ ನೀವು ತಿಂಗಳಿಗೆ 50,000 ರೂಪಾಯಿ ಅಷ್ಟು ಮಿನಿಮಮ್ ಅರ್ನ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಇದು ಮೊದಲನೇ ತಿಂಗಳದೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಮತ್ತು ಇದು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡ್ತಾಯಿದ್ದೀನಿ. ಈಗ ನೀವೇನು ಉದ್ಯೋಗ ಮಾಡ್ತಾಯಿದ್ರಲ್ಲ, ಅದನ್ನು ಬಿಟ್ಬಿಟ್ಟು ಇಲ್ಲಿ ಬನ್ನಿ ಅಂತ ನಿಜವಾಗ್ಲೂ ಹೇಳ್ತಾ ಇಲ್ಲ. ಆ ಉದ್ಯೋಗ ಕಂಟಿನ್ಯೂ ಮಾಡಿ. ಅವ್ರಿಗಂತೂ ಇದೆಲ್ಲ, ಯಾರು ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡ್ತಾರೆ, ಕೆರಿಯರ್ನ ಪ್ರಾರಂಭ ಮಾಡ್ತಾರೆ, ಅವರಿಗೆ ಒಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತಂದ್ರಲ್ಲ, ಅಂಥವ್ರು ಮಾತ್ರ ನಾನು ಇದನ್ನು ಆಪ್ಷನ್ನ ಕೊಡ್ತಾ ಇರೋದು. ಅವರು 5,000 ರೂಪಾಯಿ ಬಂಡವಾಳ ಏನಂದರೆ, ಈಗ ಒಂದು 200 ರೂಪಾಯಿ ಪ್ರಾಡಕ್ಟ್ ಅಂತ ಹೇಳಿದ್ರಲ್ಲ ನಮ್ಮ ಧೂಪಬತ್ತಿ, ಅದನ್ನು ನಾನು 150 ರೂಪಾಯಿಗೆ ನಿಮಗೆ ಸೇಲ್ ಮಾಡ್ತೀನಿ. ಆವಾಗ ನೀವು ಒಂದು 35-40 ಬಾಕ್ಸ್ ಧೂಪಬತ್ತಿನ ಪರ್ಚೇಸ್, ಅಂದರೆ 5,000 ರೂಪಾಯಿಗೆ ಎಷ್ಟು ಬರುತ್ತೋ ಆ ಧೂಪಬತ್ತಿನ ಪರ್ಚೇಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡಬೇಕು. ಅದನ್ನು ಅಂದರೆ ಸೇಲ್ ಮಾಡಬೇಕು. ಅದನ್ನು ಎಲ್ಲೆಲ್ಲಿ ಸೇಲ್ ಮಾಡ್ಬೋದು ಅಂದರೆ, ಯಾರ್ಯಾರು ನಮ್ಮ ಸನಾತನ ಧರ್ಮದವರು ಅವರಿಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಸೇಲ್ ಮಾಡಬೇಕು. ಆ ಥರ ನೀವು ನಿಧಾನವಾಗಿ ಸೇಲ್ ಮಾಡ್ತಾ ಪ್ರಾರಂಭ ಮಾಡಿದ್ರೆ, ತಿಂಗಳಿಗೆ 1,000 ಬಾಕ್ಸ್ ನೀವು ಸೇಲ್ ಮಾಡಿದ್ರೆ, ಒಂದು ಬಾಕ್ಸ್ ಸೇಲ್ ಮಾಡಿದ್ರೆ ನಿಮಗೆ 50 ರೂಪಾಯಿ ಲಾಭ ಬಂದರೆ, 1,000 ಬಾಕ್ಸ್ ಸೇಲ್ ಮಾಡಿದ್ರೆ ನಿಮಗೆ 50,000 ರೂಪಾಯಿ ಬಂತು. ನಾನು ಒಂದು ಧೂಪಬತ್ತಿ ಮಾತ್ರ ಹೇಳ್ತಾ ಇದ್ದೀನಿ. ಈ ಥರ ನಮ್ಮ ಗೋಮಯದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪ್ರಾಡಕ್ಟ್ನ ಮಾಡ್ಬೋದು. ಅದೇ ನಾನು ಹೇಳಿದಂದರೆ ಅವೇರ್ನೆಸ್ ಇಲ್ಲ. ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ನೀವು ಎನ್ರೋಲ್ ಆಗಿ ಈ ಪ್ರಾಡಕ್ಟ್ನ ಸೇಲ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಅರ್ನಿಂಗ್ ಆಗುತ್ತೆ, ಅಂದರೆ ಸಂಪತ್ತು ಬರುತ್ತೆ. ಮತ್ತು ಗೋಮಯ ಅಂದರೆ ಈ ನಮ್ಮ ಗೋಮಾತೆಗೆ ಸೇವೆ ಮಾಡ್ದಂಗೆ ಆಗುತ್ತೆ. ಮತ್ತು ನೀವು ಪ್ರಾಡಕ್ಟ್ನ ಸೇಲ್ ಮಾಡೋದ್ರಿಂದ ಆ ಬರೋ ಲಾಭಾಂಶ, ಈಗ ನೀವು 1,000 ಪ್ರಾಡಕ್ಟ್ ಸೇಲ್ ಮಾಡೋದ್ರಿಂದ ನಿಮಗೆ 50,000 ರೂಪಾಯಿ ಲಾಭ ಬಂತು, ನಮಗೂ ಏನು 30-35,000 ರೂಪಾಯಿ ಲಾಭ ಬರುತ್ತೆ. ಅದನ್ನು ನಾವು ಹಸುವನ್ನು ಪಾಲನೆ ಪೋಷಣೆ ಮಾಡೋಕ್ಕೂ ಸಾಕಾಗುತ್ತೆ. ಅಂದರೆ ಒಂದು 30,000 ರೂಪಾಯಿ ಲಾಭ ಬಂತು ಅಂದರೆ ನಾನು ಕಣ್ಣು ಮುಚ್ಕೊಂಡು ಒಂದು 7-8 ಹಸುಗಳನ್ನ ಸಾಕ್ಬೋದು. ಆ ಥರ ಯಾರ್ಯಾರು ಇಚ್ಛೆ ಇದೆಯೋ ಗೋ ಸೇವೆ ಮಾಡಿ ಅದೊಂದು ಜೀವನ ರೂಪಿಸ್ಕೊಂಡು ಅದರಲ್ಲೇ ನೀವು ವೃತ್ತಿನ ಪ್ರಾರಂಭ ಮಾಡಬೇಕಂದ್ರೆ ಖಂಡಿತ ನನ್ನನ್ನು ಸಂಪರ್ಕ ಮಾಡಿ. ನಾನು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಯಾವ ರೀತಿ ಪ್ರಾಡಕ್ಟ್ನ ಸೇಲ್ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ಈ ಒಂದು ಸ್ಮಾಲ್ ಸ್ಟೆಪ್ಸ್ ತೊಗೊಂಡ್ರೆ ಖಂಡಿತವಾಗಿ ಈ ಗೋಹತ್ಯೆ ಅನ್ನೋ ಒಂದು ಪಿಡುಗನ್ನು ನಮ್ಮ ಸಮಾಜದಿಂದ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಹೆಚ್ಚಿನ ಮಾಹಿತಿಗೆ ನನ್ನನ್ನು ಸಂಪರ್ಕಿಸಿ. ಜೈ ಶ್ರೀಕೃಷ್ಣ, ಜೈ ಗೋಮಾತೆ.